ಹಲವಾರು ವಿಚಾರಗಳನ್ನ ಕನ್ಸಿಡರ್ ಮಾಡಿಕೊಂಡು ಒಂದು ಹೊಸ ಪ್ರಯತ್ನ, ಒಂದು ಪುಟ್ಟ ಪ್ರಯತ್ನ ಅದನ್ನ ಇಟ್ಕೊಂಡು ಏನೋ ಟ್ರೈ ಮಾಡಬೇಕು ಅಂತ ಈ ಪಿಕ್ಚರ್ನ ಶುರು ಮಾಡಿದ್ವಿ. ಫಸ್ಟು ಟೀಸರ್ನ ನೋಡ್ಬೋಣ, ತದನಂತರ ನೀವೇನೇ ಕೇಳಿದ್ರು ಏನೇ ಹೇಳಿದ್ರು ಇಲ್ಲೇ ಇರ್ತೀನಿ, ಇಲ್ಲೇ ಮಾತಾಡೋಣ. ಸೊ ಇದನ್ನ ನಾನು ಮಾಡ್ತಿರೋದಲ್ಲ, ಇಲ್ಲಿ ನೀವೆಲ್ಲ ಬಂದಿರೋ ನನ್ನ ಮೋಸ್ಟ್ ಸ್ಪೆಷಲ್ ಪೀಪಲ್, ನೀವೆಲ್ಲರೂ ಇದನ್ನ ಮಾಡ್ತಿದ್ದೀರ ಅಂತ ಭಾವಿಸ್ಕೊಳ್ಳಿ. ನನ್ನ ಪ್ರೆಸ್ ಮಾಧ್ಯಮದವರು, ಎಸ್ಪೆಷಲಿ ನನ್ನ ಫ್ರೆಂಡ್ಸು, ಯಾರೇ ಇರಲಿ, ನೀವೆಲ್ಲ ಇದನ್ನ ಲಾಂಚ್ ಮಾಡ್ತಿದ್ದೀರ ಅಂತ ಭಾವಿಸಿ. ಇದು ನಾನಲ್ಲ, ನೀವು ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವಾಚ್ ಪರಾಕ್ ಟೀಸರ್. ಥ್ಯಾಂಕ್ ಯು. ಸೊ ಉಲ್ಲಾಸ್ ಅವರಾಗಲಿ, ಇಂಚರ ಆಗಲಿ, ಚರಣ್ ರಾಜ್ ಸರ್, ರವಿವರ್ಮ ಮಾಸ್ಟ್ರು, ರಘು ಅಣ್ಣ, ಮೋಹನ್ ಅವರು, ರಾಮು ಸರ್ ಎಲ್ಲ ತುಂಬ ಅಂದರೆ ಲೈಕ್ ಇವರೆಲ್ಲರ ಜೊತೆ ವರ್ಕ್ ಮಾಡೋದ್ಮೇಲೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಇರೋ ಟೆಕ್ನಿಷಿಯನ್ಸು ಆ್ಯಂಡ್ ಡೈರೆಕ್ಟರು. ಕತೆ ತುಂಬ ಹೊಸದಾಗಿದೆ ಆ್ಯಂಡ್ ಹೊಸ ಫ್ಲೇವರು ಕನ್ನಡಕ್ಕೆ, ಹೊಸ ಟ್ರೀಟ್ಮೆಂಟು. ಸೊ ಇವಾಗ ಟೀಸರಲ್ಲಿ ಏನು ನೋಡಿದ್ರು ಅದು ಡೆಫಿನೆಟ್ಲಿ ಆ ಟ್ರೀಟ್ಮೆಂಟ್ ಆಫ್ ಫ್ಲೇವರು ಸಿನಿಮಾದಲ್ಲಿ ಫುಲ್ ಆನ್ ಇದೆ. ಆ್ಯಂಡ್ ಮುರಳಿ ಸರು ಫುಲ್ ರೇಜಲ್ಲಿದ್ದಾರೆ ಸರ್ ಅನ್ಸುತ್ತೆ ನನಗೆ. ಯಾಕಂದರೆ ಒಂದು 15 ವರ್ಷ ಬ್ಯಾಕ್ ಹೋಗಿದ್ದಾರೆ ಅಂತಿದೆ ಆ್ಯಕ್ಷನ್ ನೋಡಿದರೆ. ಉಗ್ರಂ ಟೈಮಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಕಾಲೇಜಲ್ಲಿದ್ದಾಗ ಉಗ್ರಂ ರಿಲೀಸ್ ಆಗಿತ್ತು. ಐ ಆಮ್ ಅ ಡೈಹಾರ್ಡ್ ಫ್ಯಾನ್ ಆಫ್ ಉಗ್ರಮ್ಮು. ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಕೊಡ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಟ್ಸ್ ಅ ಫ್ರೆಶ್ ಸಬ್ಜೆಕ್ಟ್. ನನಗೆ ಸಪೋರ್ಟ್ ಆಗಿ ರಾಘಣ್ಣ ಅವರಿದ್ದಾರೆ. And as he said, like we have been a great fan of Modi sir, and Halesh jote work ಮಾಡೋದು has been a very fresh experience also. ಇದು ನಮ್ಮದು ಒಂದು 80 ದಶಕದ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಆದರೆ ವಾಸ್ತವಕ್ಕೆ ಎಷ್ಟು ಹತ್ತಿರ ಆಗುತ್ತೆ ಅದನ್ನ ಇಟ್ಕೊಂಡು ಒಂದು ಕಲ್ಪನಾತ್ಮಕ ಒಂದು ಫಿಲಮ್ನ ಕ್ರಿಯೇಟ್ ಮಾಡಿ ಒಂದು ಹೊಸ ಆ್ಯಕ್ಷನ್ ಥ್ರಿಲ್ಲರ್ ಫಿಲಮ್ಗೆ ಲುಕ್ ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ವಿ. ಬಟ್ ಇದೊಂದು ಹೊಸ ಪ್ರಯತ್ನ ಇದೆ. ವಿತ್ ಎವ್ರಿಬಡಿ ಸಪೋರ್ಟ್ ಐ ಥಿಂಕ್ ಇಟ್ ವಿಲ್ ಬಿ ನೈಸ್. ಥ್ಯಾಂಕ್ ಯು. ಗೊತ್ತಾಗ್ತಿಲ್ಲ, ಬಟ್ ಮುರಳಿ ಸರ್ ಒಟ್ಟಿಗೆ ಕೆಲಸ ಮಾಡೋದು ತುಂಬ ಐ ಡೋಂಟ್ ನೋ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸೊ ಇದು ಜಸ್ಟ್ ಟೀಸರ್ ಅಷ್ಟೇ, ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 2-3 ವರ್ಷ ಡಿಸ್ಕಸ್ ಮಾಡಿದ್ವಿ. 2.5 years ಬರೀ ಇದನ್ನ ತೆಗಿಬೇಕು ಅಂತಲೇ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3-3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸಬ್ರು, ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂತ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾಗಿರ್ಬಹುದು, ನಿರ್ದೇಶಕರಾಗಿರ್ಬೋದು. ಹಾಲಿಶ್ ಬಗ್ಗೆ ಬರ್ತೀನಿ ಲಾಸ್ಟಲ್ಲಿ, ಅದು ತುಂಬ ಇದೆ, ಯಾಕಂದರೆ ಅವ್ರ ಬಗ್ಗೆ ತುಂಬ ಮಾತಾಡಬೇಕು. ಆ್ಯಂಡ್ ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆ್ಯಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ ವರ್ಕ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸು ಅಷ್ಟೇ ಆ್ಯಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬ ಡೀಟೇಲಿಂಗ್ ಯೋಚನೆ ಮಾಡ್ತಾರೆ, ತುಂಬ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ
ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀವಿ ಎಲ್ರು. ಮೀನ್ ಒಂದು ಪರ್ಫೆಕ್ಷನ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವು ನೋಡಿದ್ದೀರ, ಇವಾಗ ನೆಕ್ಸ್ಟ್ ನಿಮ್ಮ ಒಪಿನಿಯನ್ ತುಂಬ ಕೌಂಟ್ ಆಗುತ್ತೆ. ಯಾಕಂದ್ರೆ ಹಲವಾರು ಕೆಲಸ ಇನ್ನು ನಮಗೆ ಬಾಕಿ ಇದೆ ಪಿಕ್ಚರಲ್ಲಿ. ಬೇಗ ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ಮೈ ಓನ್ ರೀಸನ್. ಆಮೇಲೆ ಎಲ್ರಿಗೂ ಇರುತ್ತಲ್ಲಮ್ಮ, ಇರ್ತದಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ ಬೈರಲ್ಲ ಅಂತ ಅಂದ್ಕೊಂಡು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ ಅವ್ರ ಮೈಂಡಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನು ಹೀರೋ ಆಗಿ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಸಪೋರ್ಟು ಯಾವಾಗಲೂ ನಾನು ಹೀಗೆ ಬಯಸ್ತೀನಿ. ಇನ್ನು ತುಂಬ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.